ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದಂತ ಭೀಕರ ಅಪಘಾತಕ್ಕೆ ವಕೀಲರೊಬ್ಬರು ಬಲಿಯಾಗಿದ್ದಾರೆ. ಕಾರು ಡಿಕ್ಕಿಯಾದಂತ ಪರಿಣಾಮ ವಕೀಲ ರಾಮಚಂದ್ರ ರೆಡ್ಡಿ ದುರ್ಮರಣಕ್ಕೀಡಾಗಿರೋದು. ಬೆಂಗಳೂರಿನ RMV ಎಕ್ಸ್ಟೆನ್ಷನ್ ಬಳಿ ನಡೆದಿರುವಂತಹ ಅಪಘಾತ ಇದು. ಮೇಲ್ನೋಟಕ್ಕೆ ಈ ಅಪಘಾತಕ್ಕೆ ಕಾರು ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಥವಾ ಅಜಾಗರೂಕ ಚಾಲನೆಯೇ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲಿಗೆ ಪಾದಚಾರಿಗೆ ಡಿಕ್ಕಿ ಹೊಡೆಯುತ್ತೆ ಕಾರು, ಬಳಿಕ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆಯುತ್ತೆ ಕಾರು. ಕಾರಲ್ಲಿದ್ದಂಥ ಯುವಕ ಯುವತಿಗೆ ಗಾಯ ಆಗಿದೆ, ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಜಯ್ ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಅಪಘಾತ ಎಸಗಿರುವಂತ ಕಾರನ್ನ ಚಲಾಯಿಸ್ತಾ ಇದ್ದಿದ್ದು ಶಿಶಿರ್ ಸುಧೀರ್ ಪಾಟೀಲ್ ಅನ್ನುವಂಥ ಯುವಕ ಅನ್ನೋದು ಗೊತ್ತಾಗಿದೆ. ಈ ಯುವಕ MS ರಾಮಯ್ಯ ಕಾಲೇಜಲ್ಲಿ BE ಓದ್ತಾ ಇದ್ದ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗಿದೆ. ಆ ಯುವಕನ ಜೊತೆಗೆ ಮತ್ತೊಬ್ಬಳು ಯುವತಿ ಕೂಡ ಆ ಕಾರಲ್ಲಿದ್ರು. ವಿಪರೀತ ವೇಗದಿಂದ ಕಾರು ಬರ್ತಾ ಇತ್ತು. ಕಾರಿನ ನಿಯಂತ್ರಣ ತಪ್ಪಿ ಕಾರು ಸಿಕ್ಕವರಿಗೆ ಡಿಕ್ಕಿಯಾಗಿದೆ. ಮೊದಲಿಗೆ ಒಬ್ಬರು ಪಾದಚಾರಿಗೆ ಡಿಕ್ಕಿಯಾಗಿರೋದು, ನಂತರ ಬೇರೆ ಬೇರೆ ವಾಹನಗಳಿಗೂ ಕೂಡ ಡಿಕ್ಕಿಯಾಗಿದೆ. ವಕೀಲರು ಬಲಿಯಾಗಿರೋದು ಅಪಘಾತದಲ್ಲಿ. ಸದ್ಯ ಪ್ರಕರಣ ದಾಖಲಾಗಿದೆ. ಯುವಕ ಯುವತಿ ಇಬ್ಬರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತನಿಖೆ ಮುಂದುವರಿಸಿದ್ದಾರೆ ಪೊಲೀಸರು. ಬಂದ್ಬಿಟ್ಟು ಒಂದು 7:45 7:35 ಇರಬೇಕು ಸರಿ. ಅಷ್ಟು ನಮಗೆ ಗಾಬರಿ ಆಗಿಬಿಟ್ಟಿತ್ತು. ಅಲ್ಲೇ ನೀನು 3 ಜನ ನಿಂತಿದ್ದೀವಿ. ಶಬ್ದ ಬಂತು, ಶಬ್ದ ಬಂದ ತಕ್ಷಣ ಆ ಕಡೆ ಜಂಪ್ ಆದಿವಿ ಅಷ್ಟೇ. ಕಾರು ಓನರ್ ಬೇರೆ, ನಾವು ಡ್ರೈವರು. ನಾವು ಗಾಡಿ ಅಟ್ಯಾಚ್ ಮಾಡಿದ್ದೀವಿ RM ಕ್ಲಬ್ ಹತ್ರ. ನಾವು ಅಲ್ಲೇ ಪಾರ್ಕಿಂಗ್ ಹಾಕೋದು, ಅಲ್ಲೇ ಇದ್ವಿ ನಾವು. 8:40 ಸಾರಿ 7:45. ಒಳಗೆ ಯಾರು ಇಲ್ಲ, ಎಲ್ಲ ಆಚೆ ಇದ್ವಿ. ಆಕ್ಸಿಡೆಂಟ್ ಮಾಡೋರು ಅರ್ಥ ಇಲ್ಲ ಸರ್, ಅರ್ಥ ಇಲ್ಲ. ಅದರಲ್ಲಿ ಇಬ್ಬರು ಇದ್ರು ಏನೋ, ಇಬ್ಬರು ಕುಡಿದಿರ್ತಾರೆ. ಫುಲ್ ಸ್ಪೀಡ್ ಸರ್, ಫುಲ್ ಸ್ಪೀಡ್ ಬಂದ್ರೆ ಅವ್ರಿಗೆ ನಮಗೆ ಗಾಬರಿ ಆಗಿಬಿಟ್ಟಿದೆ ಸರ್. ನಾವು ಓಡ್ಬಿಟ್ಟಿವಿ ಅಷ್ಟೇ, ಜನ ನೋಡ್ಕೊಂಡು ಆ ಕಡೆ ಹೋಗ್ಬಿಟ್ಟಿವಿ ಅಷ್ಟೇ. ಎರಡು ಕಾರು, ಎರಡು ಇಲ್ಲ ಅದು ಬಚ್ಚಾದೀವಿ ಸರ್ ನಾವು. ಯಾರಿಗೆ ಹೇಳಿ? ಕಾರ್ ಅವರು ಇದಕ್ಕೆ ಅವ್ರಿಗೇನು ಗೊತ್ತಿಲ್ಲ ಸರ್. ನಾವು ಆ ಕಡೆ ಹೋಗ್ಬಿಟ್ಟಿವಿ. ನಮಗೆ ನಮ್ಮ ತಲೆ ನಮ್ಮ ಹತ್ರ ಇಲ್ಲ, ಆ ಥರ ಆಗಿತ್ತು. ಡ್ರಿಂಕ್ಸ್ ಇರ್ಬೋದು ಮೋಸ್ಟ್ಲಿ. ಇಬ್ಬರು ಇದ್ರು ಸರ್, ಆದರೆ ಲೇಡೀಸು ಜೆಂಟ್ಸ್ ಇದ್ರು ಅಷ್ಟೇ. ಜೆಂಟ್ಸ್ ಅಷ್ಟೇ, ಇಬ್ಬರು ಸೇರಿ. ಒಬ್ಬರು ಜೆಂಟ್ಸ್ ಕಾರು ಓಡಿಸಿದ್ದು, ಲೇಡೀಸ್ ಒಬ್ಬರು ಇದ್ರಲ್ಲ ಅಷ್ಟೇ. ಟೈಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.